ರಾಬ್ರಿ ಮಾಡ್ಬೇಕು ಸರ್, ಇಲ್ಲ ಕೊಲೆ ಮಾಡ್ಬೇಕು ಸರ್. ವಿಧಾನಸೌಧ ಮುಂದೆ ಹೋಗ್ಬಿಟ್ಟು ವಿಷಯ ಕೂಡ ಸತ್ತೋಗ್ಬಿಡ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ವಿ, ಅದು ನಮ್ಮ ತಪ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಅಷ್ಟೇ. GH ಪಾಟೀಲ್ ನಮ್ಮ CM ಆಗಿದ್ರು. ಆಮೇಲೆ ಸೆಕೆಂಡ್ 96 ನಮ್ಮ SM ಕೃಷ್ಣ ಸಾರಪ್ಪ ಬಂದರು. ಮೆಕ್ಕೆಜೋಳ ಮಾರೋನು, ಕಡಲೆಕಾಯಿ ಮಾರೋನು, ಸೋಡಾ ಮಾರೋನು, ಜ್ಯೂಸ್ ಮಾರೋನು, ಫ್ರೂಟ್ಸ್ ಮಾರೋನು ಎಲ್ಲರೂ ಬಂದರು. ಪಾಪ ಅವ್ರಿಗೂ ಹೆಂಡತಿ ಮಕ್ಕಳಿದಾರಲ್ಲ ಅಂತ ಹೇಳ್ಬಿಟ್ಟು ಬದುಕ ಹೋಗ್ರಪ್ಪ ಅಂತ ನಾವು ಹೇಳಿದ್ವಿ. ಮತ್ತು ಸರ್ಕಾರ SM ಕೃಷ್ಣ ಸಾಹೇಬರು ಬಂದಾಗ ಗ್ರೀನ್ ಸಿಟಿ ಮಾಡ್ತಂದಾಗ ನಮಗೆ ಭಯ ಬಂತು. ಆ ಭಯ ಬಂದಾಗ ಏನು ಮಾಡಿದ್ವಿ ನಾವು, ಏನಪ್ಪ ತೊಂದರೆ ಆಗುತ್ತೆ ಅಂದ್ಕೊಂಡು, ಬಟ್ ಅವರು ನಮ್ಮ ಫುಟ್ಪಾತಿಗೆ ಕೈ ಹಾಕಲಿಲ್ಲ ಅಂತ. ಡೆಲ್ಲಿಲೇನೆ ಫುಟ್ಪಾತ್ ಬಂದ್ ಮಾಡಿಲ್ಲ ಸರ್. ಫುಟ್ಪಾತ್ ಯಾವ ಥರ ಮಾಡಬೇಕು, ವಾಂಗಿಬಾತ್ ಯಾವ ಥರ ಮಾಡಬೇಕು, ಚಿತ್ರಾನ್ನ ಯಾವ ಥರ ಮಾಡಬೇಕು, ಪುಳಿಯೋಗರೆ ಯಾವ ಥರ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತು ಹೊರತು ಬೇರೆ ವಿದ್ಯೆ ನಮಗೆ ಗೊತ್ತಿಲ್ಲ ಸರ್. ಇದು ವಯಸ್ಸಾದ್ರೆ ಬರ್ತಾರ ಸರ್, ಹಣ ಅಂತಾರೆ, ಊಟ ಕೊಡ್ತೀವಿ ಸರ್. ನಾವೇನು ಆ ಥರ ರಾಬ್ರಿ ಅಂತ ನಾವು ಮಾಡ್ತೀವಿ. ಈ ರಾಬ್ರಿ ಮಾಡಕ್ಕೆ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಾ ಸರ್. GBA ಅಧಿಕಾರಿಗಳು ನಿನ್ನೆ ಏನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದರು. ನನ್ನೊಂದಿಗೆ ಸದ್ಯ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ ಏನು ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ ಅಂತೇಳಿ GBA ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ನಿಮ್ದು ಏನು ಅಂಗಡಿ ಇದೆ, ಎಷ್ಟು ವರ್ಷಗಳಿಂದ ಅಂಗಡಿ ನಡೆಸ್ತಾ ಇದ್ದೀರಾ? ಸರ್, ನಮ್ಮ ಹೆಸರು ಸೋಮಶೇಖರ್ ಅಂತ. ಸುಮಾರು ಅಂದರೆ 95ಇಂದ ಬಂದೆ ಬೆಂಗಳೂರಿಗೆ. ಅವತ್ತು GH ಪಾಟೀಲ್ ನಮ್ಮ CM ಆಗಿದ್ದರು. ಆಮೇಲೆ ಸೆಕೆಂಡ್ 96 ನಮ್ಮ SM ಕೃಷ್ಣ ಸಾರಪ್ಪ ಬಂದರು. ಬೆಂಗಳೂರನ್ನ ಗ್ರೀನ್ ಸಿಟಿ ಮಾಡ್ತಂತ ಹೇಳಿದ್ರು ಸರ್. ಆಮೇಲೆ ಚಿಕ್ಕದಾಗಿ ಒಂದು ಟೀ ಅಂಗಡಿ ಹಾಕ್ಕೊಂಡೆ. ಅದರಿಂದ ಆವಾಗ ನಮಗೆ ಭಯ ಆಯಿತು, ಏನಪ್ಪ ಗ್ರೀನ್ ಸಿಟಿ ಮಾಡ್ತಾರಂತೆ, ಗಾಡಿ ಎತ್ಸ್ಬಿಡ್ತಾರೆ ಅಂತ. ಅವತ್ತು ನನಗೆ ಭಯ ಇತ್ತು. ಈ ರೋಡಲ್ಲಿ ಏನೂ ಇರಲಿಲ್ಲ ಸರ್ ಅವತ್ತಿನ ಕಾಲದಲ್ಲಿ. ಆ ಟೈಮಲ್ಲಿ ಸರ್ ಇಲ್ಲಿ ಔಡ್ಲಿ ಗಿಡ ಬೆಳೆದಿತ್ತು ಸರ್. ನಾವು ಇವತ್ತು ಬಂದಿಲ್ಲ. ಮೆಟ್ರೋ ಬಂದ ಮೇಲೆ ತುಂಬ ಜನ ಎಕ್ಸ್ಟ್ರಾ ಆದರು. ಪಾಪ ಅವ್ರಿಗೂ ಹೊಟ್ಟೆ ಪಾಡ್ಬಿಡು. ಮೆಕ್ಕೆಜೋಳ ಮಾರೋನು, ಕಡಲೆಕಾಯಿ ಮಾರೋನು, ಸೋಡಾ ಮಾರೋನು, ಜ್ಯೂಸ್ ಮಾರೋನು, ಫ್ರೂಟ್ಸ್ ಮಾರೋನು ಎಲ್ಲರೂ ಬಂದರು. ಪಾಪ ಅವ್ರಿಗೂ ಹೆಂಡತಿ ಮಕ್ಕಳಿದಾರಲ್ಲ ಅಂತ ಹೇಳ್ಬಿಟ್ಟು ಬದುಕ ಹೋಗ್ರಪ್ಪ ಅಂತ ನಾವು ಹೇಳಿದ್ವಿ. ಕೆಲವರು ಇವಾಗ ಏನು ಮಾಡಿದ್ವಿ, ಇತ್ತೀಚೆಗೆ ಈ ಒಂದು ಟೈಮ್ಗೆ ಏನು ಮಾಡಿದ್ರು ಅಂದರೆ, ನನಗೊಂದು ಪೆಟ್ಟಿ ಹಾಕೋದ್ರಿಂದಲೇ ಪ್ರಾಬ್ಲಮ್ ಆಗಿದ್ದು ಸರ್. ಇದು ಪೆಟ್ಟಿಗಳು ಬಾಕ್ಸ್ಗಳು ಹಾಕಿದಾಗಲೇ ಪ್ರಾಬ್ಲಮ್ ಆಗಿದ್ದು. ನಾನೊಂದು ಬಾಕ್ಸ್ ಹಾಕಿದೆ, ನೀನೊಂದು ಬಾಕ್ಸ್ ಹಾಕಿದೆ, ನಾನೊಂದು ಬಾಕ್ಸ್ ಹಾಕಿದೆ ಅಂತ. ಅವಾಗೇನಾಯಿತು, ತೊಂದರೆ ಜಾಸ್ತಿ ಆಯಿತು. ಇದೇ ಸಮಸ್ಯೆ ಆದಾಗ ಮೊನ್ನೆ ರೀಸೆಂಟಾಗಿ ನಾವು ಹೋಗಿದ್ದೀವಿ ಸರ್. ಒಂದು ಸಮಸ್ಯೆ ಆದಾಗ ಹೋಗಿದ್ವಿ ನಮ್ಮ ಸಾಹೇಬ್ರ ಹತ್ರ. ಪಾಪ ಅವ್ರು ಸಾಲ್ವ್ ಮಾಡಿ ಪಟ್ಟೆಗೆ ಹೊಡೆದು ನಮಗೆ ಕೊಟ್ಟಿದ್ದರು. ಇದ್ರ ಮೇಲೆ ಬರಬೇಡಿ ಅಂತ ಹೇಳಿದರು ಸರ್. ಹೌದಾ ಸರ್? ನಮಗೆ ಅವಾಗ ಸಂಯುಕ್ತ ಸರ್ಕಾರ SM ಕೃಷ್ಣ ಸಾಹೇಬರು ಬಂದಾಗ ಗ್ರೀನ್ ಸಿಟಿ ಮಾಡ್ತಂದಾಗ ನಮಗೆ ಭಯ ಬಂತು. ಆ ಭಯ ಬಂದಾಗ ಏನು ಮಾಡಿದ್ವಿ ನಾವು, ಏನಪ್ಪ ತೊಂದರೆ ಆಗುತ್ತೆ ಅಂದ್ಕೊಂಡು, ಬಟ್ ಅವರು ನಮ್ಮ ಫುಟ್ಪಾತಿಗೆ ಕೈ ಹಾಕಲಿಲ್ಲ. ಅವ್ರು ಏನು ಮಾಡಿದ್ರು, ಒಳ್ಳೊಳ್ಳೆ ಫ್ಲೇವರ್ ಕಟ್ಟಿದ್ರು, IT-BT ಕಂಪ್ನಿ ತಂದರು. ಪಾಪ ಹೇಳ್ಬಾರ್ದು. ನೆಕ್ಸ್ಟು ಆಮೇಲೆ ಸಂಯುಕ್ತ ಸರ್ಕಾರ ಬರುತ್ತೆ, ಕುಮಾರಸ್ವಾಮಿ ಅವರು, ನಮ್ಮ ಯಡಿಯೂರಪ್ಪ ಅವರು. ಆವಾಗಲೂ ಕೂಡ ಏನೂ ತೊಂದರೆ ಮಾಡಿಲ್ಲ ಸರ್. ಅದಾದಮೇಲೆ ಸಿಂಗಲ್ಲಾಗಿ ಹೊಡಿತಾರೆ ಯಾರೋ ನಮ್ಮ ಯಡಿಯೂರಪ್ಪರು, ಆವಾಗಲೂ ತೊಂದರೆ ಕೊಟ್ಟಿಲ್ಲ ಸರ್. ಅದಾದಮೇಲೆ ನಮ್ಮ ಮಾಮೂಲಿ ಇನ್ನೇನು ಸಿದ್ದರಾಮಯ್ಯ, ಹಂಗೆ ಸರ್ಕಾರ ಹಿಂಗೆ ಬಂತು ಸರ್. ಇತ್ತೀಚೆಗೆ ಇಷ್ಟು ವರ್ಷ ಇಲ್ಲಿದ್ದು ಇವಾಗ ನೀವು ತೊಂದರೆ ಕೊಟ್ಟರೆ ನಾವು ಎಲ್ಲಿ ಹೋಗಿ ಬದುಕಲಿ ಸರ್? ಎಲ್ಲಿ ಹೋಗಿ ಬದುಕಲಿ ನೀವೇ ಹೇಳ್ಬಿಡಿ ಸರ್. ನಮಗೆ ಬದುಕಕ್ಕೆ ದಾರಿನೇ ಇಲ್ಲ ಸರ್. ಅಂದರೆ ನಿಮ್ಮದು ಪರ್ಮನೆಂಟಾಗಿ ಇರುವಂಥದ್ದು ಪೆಟ್ಟಿಗೆ ಅಂಗಡಿನ ಅಥವಾ ತಳ್ಳು ಗಾಡಿನ ಏನು ಅಂತ? ಸರ್, ನಮ್ಮ ತಳ್ಳಗಾಡಿ ಸರ್. ನಮ್ಮದು ತಳ್ಳಗಾಡಿ. ನಾವು ಬೆಳಿಗ್ಗೆ ಬರ್ತೀವಿ, ತಳ್ಕೊಂಡು ಹೋಗ್ತೀವಿ ಸರ್ ಮಧ್ಯಾಹ್ನ. ಮತ್ತು ಸಂಜೆ ಒಂದು 2 ಅವರ್ ಬರ್ತೀವಿ ಸರ್. ಬೆಳಿಗ್ಗೆ ಒಂದು 2 ಅವರ್, ಸಂಜೆ ಒಂದು 2 ಅವರ್ ಬರ್ತೀವಿ ಸರ್, ಅಷ್ಟೇ ಸರ್. ಓಕೆ, ನೀವು ಲೈಸೆನ್ಸ್ ಏನಾದರೂ, ಯಾಕಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಇದೀನಿ ಅಂತ ಹೇಳಿದಿರಿ, ಲೈಸೆನ್ಸು ಆ ಥರ ಏನಾದರೂ ತೊಗೊಂಡಿದ್ದೀರಾ? ಸರ್, ರಿಜಿಸ್ಟರ್ಡ್ ಇದೆಯಾ ಅಥವಾ ಹೆಂಗೆ ಏನು? ನಾವೆಲ್ಲದ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ರಂಗಸ್ವಾಮಿ ಅಂತ ಇದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಎಲ್ಲ ನಾವು ಸಬ್ಜೆಕ್ಟ್ ಮಾಡಿದ್ದೀವಿ ಸರ್. ಎಲ್ಲರೂ ಇಂತಿಂತರಿಗೆ ಅವಾಗ ಬರೀ ನಾವು ಒಂದು 16 ಜನ ಕೊಟ್ಟಿದ್ದೀವಿ ಸರ್. ಈಗ ರಂಗಸ್ವಾಮಿ ಅವ್ರ ಹತ್ರ ನಮಗೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ದಾವೆ ಸರ್. ಅವ್ರು ಹೇಳಿದ್ದಾರೆ ಮುಂದಿನ ದಾರಿ ನಾವು ತೋರಿಸ್ತೀವಿ ಅಂತ ಹೇಳಿದ್ದಾರೆ, ಮಾತಾಡಿದ್ದಾರೆ. ನಿನ್ನೆ ಅವರು ಲೈವಲ್ಲಿ ಮಾತಾಡಿದ್ದಾರೆ ಸರ್. ನಮಗೆ ಆದಂಥ ನಮಗೆ ಲೀಡ್ರ್ ಇದ್ದಾರೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಉಮೇಶ್ ಅಣ್ಣ ಆಗಿರ್ಬೋದು, ನಮ್ಮ ವೆಂಕಟೇಶ್ ಅಣ್ಣ ಆಗಿರ್ಬೋದು, ನಾಗೇಶ್ ಅಣ್ಣ ಆಗಿರ್ಬೋದು, ಕುಮಾರಣ್ಣ ಆಗಿರ್ಬೋದು, ಅಮಿತಣ್ಣ ಆಗಿರ್ಬೋದು. ನಮ್ಮದಾದಂಥ ನಮಗೆ ಒಂದು ರೂಲ್ಸ್ ಇದೆ. ಪಾಪ ಅವ್ರನ್ನ ನಾನು ಫಾಲೋ ಅಪ್ ಮಾಡಿರೋದು ನಾನು. ಅವ್ರನ್ನ ನಾನು ನೋಡೋಣ, ಅವ್ರು ಏನು ಹೇಳ್ತಾರೆ ಮುಂದಿನ ದಾರಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಸ್ವಲ್ಪ ಅದಕ್ಕೋಸ್ಕರ ನಾನು ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ಹೋಗಿಲ್ಲ ಸರ್. ನೋಡೋಣ, ನಮ್ಮದವ್ರಂಥ ಒಂದು ಸಿದ್ಧಾಂತ ಇದೆ. ಈಗ ನಮ್ಮ ಹುಡುಗರು ಒಂದು ಟೀಮ್ ಇದೆ, ನಮ್ಮದು ಸಂಘಟನೆಗಳು ಇದ್ದಾವೆ. ಅವನ್ನೆಲ್ಲ ನಾವು ಕರ್ಕೊಂಡು ಎಲ್ಲಿ ಹೋಗಿಲ್ಲ ಸರ್. ಇನ್ನು ನೋಡೋಣ ತಡ್ರಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್. ಒಂದು 2 ದಿನ ಸುಮ್ಮನೆ ಇದ್ದಾರೆ ಅಂತ. GBA ಅಧಿಕಾರಿಗಳು ಈ ಅಭಿಯಾನವನ್ನು ಮಾಡ್ತಿದ್ದಾರಲ್ಲ, ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಪಾದಚಾರಿಗಳ ಸಮಸ್ಯೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಈಗ ವ್ಯಾಪಾರಿಗಳನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಿರೋದಕ್ಕೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಥವಾ ಹೀಗೆ ವಿರೋಧ ವ್ಯಕ್ತಪಡಿಸ್ತೀರಾ? ಸರ್, ವಿರೋಧ ವ್ಯಕ್ತಪಡಿಸ್ತೀನಿ ಸರ್. ಯಾಕೆ ಅಂತಂದರೆ ಸರ್, ಇಂಡಿಯಾದಲ್ಲಿ ಅಂತ ಡೆಲ್ಲಿಲೇನೇ ಫುಟ್ಪಾತ್ ಬಂದ್ ಮಾಡಿಲ್ಲ ಸರ್. ಡೆಲ್ಲಿಲೂ ಮುಂಬೈಲೂ ಮಾಡಿಲ್ಲ. ಎಲ್ಲಿ ಒರಿಸ್ಸಾ, ಬಿಹಾರ್, ಅಸ್ಸಾಂ ಎಲ್ಲಿ ಕೂಡ ಫುಟ್ಪಾತನ್ನು ತೆರವು ಮಾಡಿಲ್ಲ ಸರ್. ಅರ್ಥ ಆಯ್ತಾ ಸರ್? ನೀವು ಕರ್ನಾಟಕಕ್ಕೆ ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಕರ್ನಾಟಕಕ್ಕೆ ಏನಕ್ಕೆ ಇಷ್ಟು ಇದು ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ ಹೋಗಲಿ. ನಾವು 40 ವರ್ಷ ನಿಮ್ಮ ಪಕ್ಷದಲ್ಲಿ ಇದ್ದು ನಮ್ಮ ತಪ್ಪಾ? ನಿಮ್ಮ ಪಕ್ಷದಲ್ಲಿ ಇದು ನಮ್ಮ ತಪ್ಪ? ಸರಿ ಸರ್, ಹೋಗಿ ಸರ್. ನೀವು ನಮಗೆ ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ಬ ಕೆಲಸ ಮಾಡ್ತಾನೆ ಸರ್. ಇವನಿಗೆ ಫ್ಯಾಮಿಲಿಗೆ 5 ಜನ ಇದ್ದಾರೆ ಸರ್. ನನ್ನ ಫ್ಯಾಮಿಲಿಗೆ 5 ಜನ ಸರ್.
ಅಂದರೆ 10 ಜನ ಕೆಲಸ ಮಾಡ್ತೀವಿ ಅಂದಾಗ 50 ಜನ ಆಗ್ತಾರೆ. ಅವ್ರಿಗೆ ಕೆಲಸ ಕೊಟ್ಬಿಡಿ, ನಾವು ಹೋಗ್ಬಿಡ್ತೀವಿ ಸರ್. ಎಲ್ಲನ ಕೆಲಸ ಕೊಡಿ, ಆಯ್ತು ಸರ್. ನಿಮ್ಮದು ಬಿ ಈಗ ನಿಮ್ಮದು ಜಾಗ ನೀವು ಬಿಟ್ಬಿಟ್ಟು ನಾವು ಹೋಗ್ತೀವಿ ಇದ್ವಿ ಅಂತನಲ್ಲ, ನಮಗೊಂದು ಕೆಲಸ ಕೊಡಿ ಸರ್. ಈಗ ನಮಗೇನು ಗೊತ್ತಿಲ್ಲ ಸರ್, ಬೇರೆ ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ರಾಬ್ರಿ ಮಾಡ್ಬೇಕು ಸರ್, ಇಲ್ಲ ಕೊಲೆ ಮಾಡ್ಬೇಕು ಸರ್, ದುಡ್ಡು ಮಾಡ್ಬೇಕಂದ್ರೆ ನಮ್ಮ ಜೀವನ ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ನಾವಾಗ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ಈಗ ದುಡ್ಕೊಂಡು ತಿನ್ನೋಕ್ಕೂ ನೀವು ಬಿಡ್ತಾ ಇಲ್ಲ ಅಂತಂದಾಗ ನಾವೇನು ಬೇರೆ ದಾರಿ ಏನು ಮಾಡಲಿ? ಈಗ ಮೆಕ್ಯಾನಿಕ್ ಕೆಲಸನಿಗೆ ಮೆಕ್ಯಾನಿಕ್ ಗೊತ್ತು ಸರ್, ಒಬ್ಬ ಮೆಕ್ಯಾನಿಕ್ಗೆ ಗೊತ್ತು, ಡ್ರೈವರ್ಗೆ ಅವ್ರಿಗೆ ರ್ಯಾಪಿಡು ಓಲೋ ಉಬರ್ ಹೊಡೆಯೋದು ಗೊತ್ತು. ನಮಗೇನು ಗೊತ್ತಿಲ್ಲ ಸರ್. ಎಷ್ಟು ಜನಕ್ಕೆ ಎಷ್ಟು ಅಡುಗೆ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತು ಸರ್. ರೈಸ್ ಬಾತ್ ಯಾವ ಥರ ಮಾಡಬೇಕು, ವಾಂಗಿಬಾತ್ ಯಾವ ಥರ ಮಾಡಬೇಕು, ಚಿತ್ರಾನ್ನ ಯಾವ ಥರ ಮಾಡಬೇಕು, ಪುಳಿಯೋಗರೆ ಯಾವ ಥರ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತು ಹೊರತು ಬೇರೆ ವಿದ್ಯೆ ನಮಗೆ ಗೊತ್ತಿಲ್ಲ ಸರ್. ಇದು ಬಿಟ್ಟರೆ ನಾವು ಎಲ್ಲೋಗಿ ಬದುಕಲಿ ಸರ್, ನೀವೇ ಹೇಳಿ ಸರ್. ಓಕೆ, ಒಂದು ವೇಳೆ ಏನಾದರೂ ತೆರವು ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳೇನಾದರೂ ಸೂಚನೆಯನ್ನು ಕೊಟ್ಟರೆ, ಕ್ರಮವನ್ನು ತೆಗೆದುಕೊಂಡ್ರೆ ನಿಮ್ಮ ಮುಂದಿನ ನಿರ್ಧಾರ ನಡೆ ಏನು? ವಿಧಾನಸೌಧ ಮುಂದೆ ಹೋಗ್ಬಿಟ್ಟು ವಿಷ ಕೂಡ ಸತ್ತೋಗ್ಬಿಡ್ತೀನಿ ಸರ್. ನಮ್ಮದಂಥ ಕಾರ್ಯಕರ್ತರಿದ್ದಾರೆ, ನಮ್ಮ ಹುಡುಗರಿದ್ದಾರೆ, ಅವ್ರಿಗೆಲ್ಲ ವಿಷ ಕೊಟ್ಬಿಟ್ಟು ಸುಮಾರಿದ್ದಾರೆ ನಮ್ಮ ಇದರಲ್ಲಿ. ಅಲ್ಲೇ ವಿಧಾನಸೌಧ ಮುಂದೆ ಯಾಕೆಂದರೆ ಬದುಕಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್. ಯಾಕಂದ್ರೆ ಈಗ ನಾವು ಕಳ್ತನ ಮಾಡ್ತಾಯಿಲ್ಲ, ಸುಲಿಗೆ ಮಾಡ್ತಾಯಿಲ್ಲ, ನಾವೇನಿಲ್ಲ ಸರ್. ಈಗ ನಾವು ದುಡ್ಡಿಲ್ದವ್ರಿಗೆ ಫ್ರೀನೂ ಕೊಡ್ತೀವಿ ಸರ್, ಕಾಸಿಲ್ದವ್ರಿಗೆ ಫ್ರೀನೂ ಕೊಡ್ತೀವಿ ಸರ್. ಕಾಸು ಕೊಟ್ಟೋಗು ಅಂತ ನಾವೇನು ಹೊಡೆಯಲ್ಲ ಸರ್. ಸರ್ 10 ರೂಪಾಯಿ ಕಮ್ಮಿ ಇದೆ, ಹೋಗಪ್ಪ ಆಯ್ತು ಹೋಗಪ್ಪ. ವಯಸ್ಸಾದ್ರೆ ಬರ್ತಾರೆ ಸರ್, ಹಣ ಅಂತಾರೆ, ಊಟ ಕೊಡ್ತೀವಿ ಸರ್. ನಾವೇನು ಅಂತರ ರಾಬ್ರಿ ಅಂತ ನಾವು ಮಾಡ್ತೀವಿ. ಈ ರಾಬ್ರಿ ಮಾಡೋಕ್ಕೆ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರ ಸರ್. ಓಕೆ, ಕೊನೆಯದಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ GB ಅಧಿಕಾರಿಗಳೇ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಏನು ಹೇಳ್ತೀರಾ? ಸರ್ ನಾವು ಸರ್ ಶಿವಗ ನಾವು ಹೇಳ್ತಾ ಇದ್ದೀವಲ್ಲ, ಇಷ್ಟು ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ, ಅದು ನಮ್ಮ ತಪ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಅಷ್ಟೇ ನಾನು ಹೇಳೋಕ್ಕೆ ಅವ್ರ ದೊಡ್ಡವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಮನಸ್ಸು ಅಲ್ಲ ಸರ್. ಈಗ ಅಂಥ ದೊಡ್ಡ ವ್ಯಕ್ತಿ ಬಗ್ಗೆ ನಾವು ಏನು ಮಾತಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್. ಹಾಗಿದ್ರೆ ಎಲ್ಲಿ ತೆರವು ಮಾಡಬೇಕು? ಹಾಗಾದರೆ ಯಾವ ಫುಟ್ಪಾತ್ನಲ್ಲಿ ಜಾಸ್ತಿ ಈ ರೀತಿಯಾದಂತಹ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಎಲ್ಲಿ ತೆರವು ಮಾಡಬೇಕು, ಎಲ್ಲಿ ತೆರವು ಮಾಡಬಾರ್ದು ಅಂತ ಹೇಳ್ತೀರಾ ನೀವು? ಸರ್ ನಾನು ಹೇಳೋದೇನು ಗೊತ್ತಾ ಸರ್, ನೀವು ತೆರವು ಮಾಡಿ ಇಲ್ಲ ಅಂತ ನಾನು ಹೇಳಲ್ಲ. ಜನಗಳು ಓಡಾಡೋಕ್ಕೆ ಯಾರಿಗೂ ತೊಂದರೆ ಆಗ್ದಂಗೆ ಹಿಂದೆ ಇಟ್ಕೊಳ್ರಿ. ಇಷ್ಟಂತ ನಮಗೊಂದು ಚುಕ್ಕು ಜಾಗ ಕೊಟ್ಟರೆ, ಒಂದು 6 ಕಾರ್ ಅಡಿ ಕೊಟ್ಟರೆ ಸಾಕು ಸರ್, ನಾವು ಬದುಕ್ತೀವಿ ಸರ್. ನಾವು ನಿಮ್ಗೆ ತೊಂದರೆ ಕೊಟ್ಟರೆ ಆವಾಗ ನೀವು ಕೇಳಿ ಸರ್, ಅದಕ್ಕಂತ ಫೈನ್ ಮಾಡಿ, ಏನು ಮುಂದೆ ಬಂದಿದ್ದೀರಪ್ಪ ಇಷ್ಟು ಫೈನ್ ಕಟ್ಟು ಅನ್ನೋ ಥರ ಮಾಡಿದ್ರು ನಾವು ಬದುಕ್ತೀವಿ ಸರ್. ಓಕೆ, ಇದಿಷ್ಟು ಬೀದಿ ಬದಿ ವ್ಯಾಪಾರ ಮಾಡುವಂತಹ ಮಾಲೀಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.